छात्रों, आप सबको मेरा नमस्कार। हिंदी पाठशाला में आप सबका स्वागत है। ವಿದ್ಯಾರ್ಥಿಗಳೇ, ನಾವು ಇವತ್ತು ಒಂದು ಪದ್ಯವನ್ನು ಕಲಿಯೋಣ। ಪದ್ಯದ ಹೆಸರು ಏನು ಅಂದರೆ गा कोकिल। कविता का नाम है गा कोकिल और कवि का नाम है सुमित्रा नंदन पंत। सुमित्रा नंदन पंत जो छायावादी कवि है, उन्होंने एक कविता लिखी है। कविता का नाम है गा कोकिल। गा कोकिल का मतलब है, कोकिल का मतलब है कोयल। कोयल ಅಂದರೆ ಕೋಗಿಲೆ, ಗಾ ಅಂದರೆ ಹಾಡು ಅಂತ, ಅಂದರೆ ಕೋಗಿಲೆಯನ್ನು ಹಾಡು ಅಂತ ಹೇಳ್ತಾ ಇರೋದು. ಇಲ್ಲಿ ಕೋಗಿಲೆಯನ್ನು ಹಾಡೋದಕ್ಕೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮನ್ನು ಹೆಚ್ಚು ಆಕರ್ಷಿಸುವ ಶಬ್ದ ಯಾವುದು ಅಂದರೆ ಅದು ಕೋಗಿಲೆಯ ಧ್ವನಿ. ಕೋಗಿಲೆಯ ಧ್ವನಿ ನಮ್ಮನ್ನು ಹೆಚ್ಚು ಆಕರ್ಷಿಸುತ್ತೆ. ಹಾಗಾಗಿ ಎಷ್ಟೆಲ್ಲ ಪಕ್ಷಿಗಳಿದೆ, ಅದೆಲ್ಲದಕ್ಕಿಂತ ವಿಭಿನ್ನವಾದ ಸ್ವರ ಯಾರ್ದು? ಅದು ಕೋಗಿಲೆ. ಅಂದರೆ ಅದರ ಕಡೆಗೆ ನಮ್ಮ ಗಮನ ಹೋಗುತ್ತೆ. ಹಾಗಾಗಿ ನಮ್ಮನ್ನು ಎಚ್ಚರಿಸಬೇಕಾದ್ರೆ ಹಮೇ ಜಗಾನೆ ಕೆ ಲಿಯೆ कोकिल या कोयल ही ठीक है, वही यह कर सकती है। इसलिए यहाँ कवि कहते हैं गा कोकिल। यहाँ लोगों में जागरण लाने का काम, लोगों में परिवर्तन लाने का काम यहाँ कवि करना चाहते हैं अपनी कविता गा कोकिल के माध्यम से। तो बन्नी नोडोಣ, ಈ ಪದ್ಯವನ್ನು ಕಲಿಯೋಣ ಅಲ್ವಾ। कविता का नाम बोलिए, गा कोकिल, और कवि है सुमित्रा नंदन पंत। सुमित्रा नंदन पंत भी एक छायावादी कवि है। छायावादी कवि अंदर विशेषता है, प्रकृति पर अपनी रचनाएं करते हैं। प्रकृति का आलंबन रूप है उनका, आलंबन रूप, और प्रकृति का मानवीकरण करते हैं। मुख्यवाದ ಈ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ, ಓಕೆ। गा कोकिल बरसा पावक कण, हे कोयल तू गा, गा कर बरसा बरसा दो पावक कण। ಪಾವಕ ಚಿಂಗಾರಿ, ಆಗ ಕಿ ಚಿಂಗಾರಿಯ ಹೋತಿಯ ನಾ, ಬೆಂಕಿಯ ಕಿಡಿಯನ್ನು ನೀನು ಹರಿಸ್ಬಿಡು. ಬೆಂಕಿಯ ಕಿಡಿ ಇಲ್ಲಿ ಹರಿಬೇಕು ಅಂದರೆ ಏನೋ ಒಂದು ಬದಲಾವಣೆ ಆಗಬೇಕು, ನಿನ್ನಲ್ಲಿ ಆ ಸ್ಪಾರ್ಕ್ ಬರಬೇಕು ಅಂತ ಹೇಳಿ. ಜನರಲ್ಲಿ ಬದಲಾವಣೆ ಆಗಬೇಕು ಅಂದರೆ ನಿನ್ನ ಹಾಡು ಆ ಜನರನ್ನು ಎಚ್ಚರಿಸಬೇಕು. ಹಾಗಾಗಿ ಬರಸ ಪಾವಕ ಕಣ್, ನಷ್ಟ ಭ್ರಷ್ಟ ಹೋ ಜೀರ್ಣ ಪುರಾತನ್। सब कुछ जीर्ण है, जो पुराना पड़ गया है, पुरातन है, जो अब जीर्णावस्था में है, उसे अभी तुम क्या कर दो, पूरी तरह से नष्ट कर दो। जो पुरानी मान्यताएं जो है अब के लिए उसकी आवश्यकता नहीं है, उसे अभी से तुम खत्म कर दो अपनी चिंगारी के द्वारा। नष्ट भ्रष्ट हो जीर्ण पुरातन, ऐसा गाओ कि वो जो जीर्ण है और जो पुरातन है उसकी ज़रूरत अब नहीं है, उसे तुम नष्ट कर दो, भ्रष्ट कर दो। ध्वंस भ्रंश जग के जड़ बंधन, जो जड़ता है दुनिया में, लोगों में जो जड़ता है उसे दूर कर दो। बंधन में लोग जो है उस बंधन को तोड़ दो। ಯಾಕಂದ್ರೆ ನಾವು ಬ್ರಿಟಿಷರ ಅಧೀನದಲ್ಲಿ ಇದ್ವಿ, ಆ ಬಂಧನದಿಂದ ನಿನಗೆ ಮುಕ್ತಿ ಬೇಕಾದರೆ ಅಂತಹ ಒಂದು ಸ್ವರ ಅಂದರೆ ಒಬ್ಬ ವ್ಯಕ್ತಿ ಬರಬೇಕು ನಮ್ಮಲ್ಲಿ ಒಂದು ಪರಿವರ್ತನೆಯನ್ನು ಮಾಡೋದಕ್ಕೆ. तो ध्वंस भ्रंश जग के जड़ बंधन, पावक पग धर आवे नूतन। पावक पग धर, अपने ये चिंगारी के रूप में तुम पैर रख कर आगे आओ। आवे नूतन हो पल्लवित नवल मानवपन। इसमें जब परिवर्तन आता है, बोलते हैं ಅಗ್ನಿಯಿಂದ ಎಲ್ಲವೂ ಶುಭ್ರವಾಗುತ್ತೆ ಅಂತ ಹೇಳಿ. ಈ ಹಳೆಯ ಮನುಷ್ಯನಲ್ಲಿರೋ ಎಲ್ಲ ಕೆಟ್ಟ ಯೋಚನೆಗಳು, ಕೆಟ್ಟ ಆಚಾರ ವಿಚಾರಗಳು ಎಲ್ಲ ಹೋಗ್ಬಿಡ್ಲಿ. ಏಕ್ ನಯಾ ಮಾನವ್ ಆಯೇ, ನಯೇ ಮಾನವ ಕಾ ಜನ್ಮ ಹೋ, ಒಂದು ಹೊಸ ಮನುಷ್ಯನ ಜನ್ಮ ಆಗಬೇಕು. ಪಲ್ಲವಿತ್ ಹೋನಾ ಖಿಲೆ ನವಲ್ ಮಾನವಪನ್, ಆ ಮನುಷ್ಯನಲ್ಲಿ ಒಂದು ಹೊಸ ಮನುಷ್ಯತ್ವ ಅನ್ನೋದು, ಮಾನವತಾ ಖಿಲೆ ಅಂದರೆ ಮನುಷ್ಯತ್ವ ಅನ್ನೋದು, ಮನುಷ್ಯನಲ್ಲಿ ಕೆಟ್ಟ ಗುಣಗಳು ತುಂಬ ಬಿಟ್ಟಿದೆ. ಆ ಎಲ್ಲ ಕೆಟ್ಟ ಗುಣಗಳು, ಅದು ಆಲಸ್ಯದಿಂದ ಹಿಡಿದು ದ್ವೇಷ, ಅಸೂಯೆ ಏನೆಲ್ಲ ಇರ್ಬೋದು, ಏ ಸಾರೇ ದುರ್ಗುಣಕ್ಕೋ ತುಮ್ ಜಲಾ ಡಾಲೋ, ಎಲ್ಲವನ್ನೂ ಸುಟ್ಟು ಹಾಕಿಬಿಡು. ಏಕ್ ನಯಾ ಮಾನವ್, एक नए मानव का जन्म हो, उसमें मानवपन हो। ಪಲ್ಲವಿತ್ ಹೋ ನವಲ್ ಮಾನವಪನ್, ಆ ಮಾನವಪನ್ ಅಂದರೆ ಮಾನವತೆ ಅನ್ನೋದು, ಮನುಷ್ಯತ್ವ ಅನ್ನೋದು ಅವನಲ್ಲಿ ಅರಳಲಿ. ಅಂದರೆ ಹಳೆಯ ಮನುಷ್ಯನ ಕೆಟ್ಟ ಗುಣಗಳೆಲ್ಲ ಹೋಗಲಿ, ಈಗಿನ ಮನುಷ್ಯ ಹೊಸದಾಗಬೇಕು ಅಂದರೆ ಮನುಷ್ಯನನ್ನು ಸಾಯಿಸೋದಲ್ಲ, ಮನುಷ್ಯನಲ್ಲಿರೋ ಕೆಟ್ಟ ಗುಣಗಳನ್ನೆಲ್ಲ ದೂರ ಕಳಿಸ್ಬೇಕು.
ಯಾವಾಗ ಕೆಟ್ಟದು जब बुराइयां दूर हो जाती है तो अच्छाइयां भरने लगती है। गा कोकिल भर स्वर में कंपन, अपने स्वर में कंपन भर दो, एक प्रकार का कंपन हो जाना है सब में बदलाव लाने के लिए। झरे जाति कुल वर्ण पर्ण धन, इतना कंपन शेक ಮಾಡಿಬಿಡಬೇಕು। ಯಾವ ಥರದ್ದು झरने, उसमें पूरी तरह से पत्ते जिस प्रकार झड़ जाते हैं, ಯಾವ ರೀತಿ ಎಲೆಗಳು ಉದುರಿ ಹೋಗುತ್ತಲ್ವ ಹಾಗೆ ಮನುಷ್ಯನಲ್ಲಿರುವ ಈ ಆಚಾರ ವಿಚಾರಗಳು, ಜಾತಿ ಇರ್ಬೋದು, ಕುಲಗಳಿರ್ಬೋದು, ವರ್ಣಗಳಿರ್ಬೋದು, ವರ್ಣಧರ್ಮ ವರ್ಣಾಶ್ರಮ ಧರ್ಮಗಳಿರ್ಬೋದು, ಈ ಎಲ್ಲವೂ ಹೋಗ್ಬಿಡ್ಲಿ। ಅಂಧ ನೀಡಸೆ, ಈ ಅಂಧ ವಿಶ್ವಾಸಗಳೆಲ್ಲ ಇದೆಯಲ್ಲ, ಮನೆ ಕಟ್ಟಿದೆಯಲ್ಲ ಅವನಲ್ಲಿ, ರೂಢಿಯ ಕೆಲವು ರೂಢಿ ಪದ್ಧತಿಗಳನ್ನು ನಾವು ಬಿಡೋದಕ್ಕೆ ಸಿದ್ಧ ಇಲ್ಲ। ಎಷ್ಟೋ ಹಳೆಯ ರೂಢಿ ವಿಚಾರಗಳನ್ನು, ಅದು ಅಗತ್ಯ ಇಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ, ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಲ್ಲ, ಹೀಗೆ ಅಸ್ಪೃಶ್ಯತೆ ಇರ್ಬೋದು, ಆ ಥರದ ಬಹಳಷ್ಟು ವಿಚಾರಗಳನ್ನು ನಾವು ಇನ್ನು ಭೇದ ಭಾವ ಈ ಇದೆಲ್ಲವೂ ಉದುರಿ ಹೋಗಿಬಿಡಬೇಕು। ಐಸಾ ಕಂಪನ್ ಲಾವೋ व्यक्ति राष्ट्रगत राग द्वेष रण झरे, व्यक्तियों में अगर ऐसी बुराइयां हैं तो झर जाए, राष्ट्र में अगर कोई ऐसी बुराई है तो वो भी जल जाए। राग द्वेष व्यक्ति में है, आता राग द्वेष अरिषಡ್ ವರ್ಗಗಳು ಅಂತ ಹೇಳ್ತೀವಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಬ್ ಜರ್ ಜಾಯೆ, ಎಲ್ಲವೂ ಉದುರಿ ಹೋಗಲಿ, ಬಿದ್ದು ಹೋಗಬೇಕು। झरे मरे विस्मृति में तत्क्षण सब ಕುಚ್ ಮರ್ ಜಾಯೆ ಅವ್ರ ವಿಸ್ಮೃತಿ, ಎಲ್ಲವನ್ನು ಮರೆತು ಬಿಡ್ಬೇಕು ನಾವು। ಅಂದರೆ ಯಾವುದು ಕೆಟ್ಟದ್ದು ಬಂದಿದೆ, ಆಚಾರ ವಿಚಾರಗಳು ಕೆಟ್ಟದ್ದೇನೇನಿದೆ, ಆಚರಣೆಗಳು ಎಲ್ಲ ಕೆಟ್ಟ, ಒಳ್ಳೆಯ ಆಚರಣೆಗಳಿಗೆ ಹೇಳ್ತಾ ಇಲ್ಲ, ಯಾವುದೆಲ್ಲ ಕೆಟ್ಟದ್ದು ಮನುಷ್ಯನಲ್ಲಿದೆ ಅದೆಲ್ಲ ಕೆಟ್ಟ ಗುಣಗಳೆಲ್ಲ ದೂರ ಹೋಗಿಬಿಡಲಿ। ಐಸಾ ಕಂಪನ್ ಕರೆದೋ ಹೇ ಕೋಕಿಲ್, ಇಸ್ ತರ ಕವಿ ಕೋಕಿಲ್ ಸೆ ಪ್ರಾರ್ಥನಾ कर रहे हैं। गा कोकिल गा कर मत चिंतन, हे कोकिल हे कोयल तू गा, चिंता मत करो, ज्यादा चिंता करने की जरूरत नहीं है। नवल रुधिर से भर पल्लव तन, नवल रुधिर, नवल का मतलब है नया खून भर दो। ನೋಡಿ, ಹೊಸ ರಕ್ತ ಸಂಚಾರ ಆಗ್ಬೇಕಂತೆ। नवल रुधिर से भर पल्लव तन, पल्लव का मतलब अभी नए नए पत्ते निकल रहे हैं शरीर, इसका मतलब है अभी ये बच्चे हैं, ये नई पीढ़ी है, इस नई पीढ़ी में नया खून भर दो। ಹಳೆಯ ಜನಾಂಗ ಏನಿತ್ತು, ಹಳೆಯದಲ್ಲಿ ಕೆಟ್ಟತನಗಳಿತ್ತು, ಅದೆಲ್ಲ ಹೋಯಿತು, ಈಗ ಹೊಸ ಜನಾಂಗ ಏನಿದೆ, ಹೊಸ ಪೀಳಿಗೆ ಜೋ ನಯಿ ಪೀढ़ी है उसमें नया खून भर दो। ಆಲಸ್ಯ ಇದೆಯಾ, ಆಲಸ್ಯ ದೂರ ಮಾಡಿಬಿಡು, ಎಲ್ಲವೂ ಹೊಸದಾಗಿ ಈತನಲ್ಲಿ ತುಂಬಿ ಹೋಗಲಿ। पल्लवतन नवल स्नेह सौरभ से यवन, उसमें नया स्नेह हो, उसकी सुगंध हो। ನೋಡಿ, ಹೊಸ ಸ್ನೇಹದ, ಆತನಲ್ಲಿ ಸ್ನೇಹ ತುಂಬಬೇಕು, ಸೌರಭ ಒಂದು ಖುಷಬು ಅಂದರೆ ಒಳ್ಳೆಯತನದ್ದು। और यवन कर मंजरित नव्य जग जीवन, उसका नव जग जीवन पुष्पित हो, ಪಲ್ಲವಿತ್ ಹೋ, ಉಸ್ಮೆ ಫೂಲ್ ಖಿಲೆ, ಯಾವಾಗ ಹೂವು ಅರಳುತ್ತೆ ಅಂದರೆ ಎಲ್ಲವೂ ಒಳ್ಳೆಯತನದ ರೀತಿಯಲ್ಲಿ ಅವನಲ್ಲಿ ಬದಲಾವಣೆಗಳು ಆಗಬೇಕು। ನಯೇ ನಯೇ ಅಚ್ಚೆ ಅಚ್ಚೆ ವಿಚಾರ ಉಸ್ಮೆ ಭರೆ, नव्य नाम जग जीवन गूंज उठे पी पी मधु सब जन, गूंज उठना है कि सब जग मधु का ही सेवन करे। मधु का मतलब क्या है, ಶಹದ್, ಅಮೃತ का ಸೇವನ್ ಕರೆ, ಎಲ್ಲರೂ ಅಮೃತವನ್ನೇ ಕುಡಿಬೇಕು, ಆ ರೀತಿಯಲ್ಲಿ ನೀನು ಮಾಡಿಬಿಡು। ಅಂದರೆ ಕೆಟ್ಟದ್ದು ಅನ್ನೋದು ಪ್ರಪಂಚದಲ್ಲಿ ಇರೋದೇ ಬೇಡ, ಬುರಾಯಿ ಕಾ ನಾಮೋ ನಿಶಾನ್ ನಾ ರಹನೆ ದೋ, मिटा दो उसे। गा कोकिल नवगान कर सृजन, ನವಗಾನ ಹೊಸ ಹಾಡನ್ನು ಹಾಡು ನೀನು। ಕರ್ ಸೃಜನ್ ಕರೋ ತುಮ್, ಒಂದು ಹೊಸದನ್ನೇ ಸೃಷ್ಟಿ ಮಾಡಿಬಿಡು, ಹಳೆಯದನ್ನೆಲ್ಲ ಹೋಗಿ ಹೊಸದನ್ನು ಇನ್ನೊಂದು ಸೃಷ್ಟಿಯಾಗಲಿ, ಅಂದರೆ ಅಂತಹ ಸಂದೇಶವನ್ನು ನೀನು ನಮಗಾಗಿ ತಗೊಂಡು ಬಾ ಅಂತ ಹೇಳಿ ಹೇಳ್ತಾ ಇರೋದು। ರಚ್ ಮಾನವ್ ಕೆ ಹಿತ್ ನೂತನ್ ಮನ್, ಯಾಕೆ ಕೋಯಲ್ ಅಂದರೆ ಎಲ್ಲರ ಕಿವಿಗೂ ಬೀಳೋ ಶಬ್ದ ಯಾವುದು ಅಂದರೆ ಕೋಗಿಲೆ। ಇದುವರೆಗೂ ನನಗೆ ಕೋಗಿಲೆ ಧ್ವನಿಯನ್ನೇ ಕೇಳ್ದಲೇ ಇರೋರು ಯಾರೂ ಇಲ್ಲ ಅಲ್ವಾ, ಯಾರಿಗೆ ಕಿವಿಯೇ ಕೇಳೋದಿಲ್ಲ ಅವರನ್ನು ಬಿಟ್ಟರೆ ಬೇರೆ ಎಲ್ಲರೂ ಆ ಕೋಗಿಲೆಯ ಧ್ವನಿಯನ್ನು ಕೇಳಿರ್ತಾರೆ। ಹಾಗೆ ಈ ಎಲ್ಲ ವಿಚಾರಗಳು, ಉತ್ತಮ ವಿಚಾರಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋದು ಕವಿಯ ಆಸೆ। गा कोकिल नवगान कर सृजन, रच मानव के हित नूतन मन,
ತುಮ್ ಏಕ್ ರಚಿಸಿಬಿಡು ಏನನ್ನ, ಮಾನವ್ ಕೆ ಲಿಯೇ ನೂತನ್ ಮನ್ ಉಸ್ಕಾ ನಯಾ ಮನ್ ಹೋ, ಅಂದರೆ ಒಳ್ಳೆಯ ಮನಸ್ಸನ್ನು ಒಂದು ರಚಿಸ್ಬಿಡು. ನೂತನ್ ವಾಣಿ, ಉಸ್ಕಿ ವಾಣಿ ಬದಲೇ, ಆತನ ಮಾತುಗಳು ಬದಲಾಗಲಿ. ಹಳೆಯ ಮಾತುಗಳು, ದ್ವೇಷದ ಮಾತುಗಳು, ಅಸೂಯೆ ಮಾತುಗಳು, ಈರ್ಷ್ಯಾ ಕಿ ಬಾತೆ ಅಬ್ ನಹಿ ಚಾಹಿಯೇ. ವಾಣಿ ಉಸ್ಕೆ ವೇಷ, ಉಸ್ಕಾ ಭಾವ್ ನವ ಶೋಭನ್, ಎಲ್ಲದರಲ್ಲೂ ಹೊಸತನ ಬರಲಿ. ಯಾವುದೆಲ್ಲ ಸರಿ ಇಲ್ಲ ಅದೆಲ್ಲ ದೂರ ಹೋಗಲಿ, ಯಾವುದೆಲ್ಲ ಬೇಕು ಅದೆಲ್ಲ ಅವನಲ್ಲಿ ತುಂಬಿಕೊಳ್ಳಿ. ನವಶೋಭನ್ ಸ್ನೇಹ ಚಾಹಿಯೇ, ಸ್ನೇಹ ಸೆ ಭರದೋ. ಸುಹೃದತಾ ಹೋ ಮಾನವ್ ಮಾನಸ್ ಧನ್, ಉಸ್ಕೆ ಮನ್ ಮೇ ಸುಹೃದಯತ, ಅಂದರೆ ಒಳ್ಳೆಯ ಮನಸ್ಸು ತುಂಬಲಿ. ವಹಿ ಉಸ್ಕಾ ಧನ್ ಹೋನಾ ಹೈ, ಪೈಸಾ ನಹಿ. ಈ ಸಂಪತ್ತು ಯಾವುದಾಗಬೇಕು, ಒಳ್ಳೆಯತನ ಅನ್ನೋದೇ ಆತನ ಸಂಪತ್ತಾಗಬೇಕು. ಕರೆ ಮನುಜ್ ನವ ಜೀವನ್ ಯಾಪನ್, ತಬ್ ಮನುಜ್ ನವ ಜೀವನ್ ಯಾಪನ್ ಅಪ್ನಾ ನಯಾ ಜೀವನ್ ಬಿತಾಯೇ. ಮನುಷ್ಯ ತನ್ನ ಒಳ್ಳೆಯ ಜೀವನ, ಹೊಸ ಜೀವನವನ್ನು ನಡೆಸೋ ಥರ ಆಗಲಿ, ಹಳೆಯದೆಲ್ಲ ಹೋಗಿಬಿಡಲಿ. ಅಂದರೆ ನೋಡಿ, ನಮ್ಮಲ್ಲಿ ಎಷ್ಟೋ ಆಲಸ್ಯ, ಜಡತ್ವ ತುಂಬಿರುತ್ತಲ್ವ, ಅದನ್ನೆಲ್ಲ ಬಿಡಬೇಕು, ಕೆಟ್ಟದನ್ನೆಲ್ಲ ಬಿಡಬೇಕು ಅಂತ ಇಲ್ಲಿ ಕವಿ ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು. ಗಾ ಕೋಕಿಲ್ ಸಂದೇಶ ಸನಾತನ್, जो सनातन भारत का सनातन जो पहले का संदेश है, ಎಂದೆಂದಿಗೂ ಇರುವಂತಹ ಸಂದೇಶ ಇದು. ಈ ಸಂದೇಶ ಒಂದು ಈ ಯುಗಕ್ಕೆ ಅಲ್ಲ, ಎಲ್ಲ ಯುಗಗಳಿಗೂ ಅದು ಬೇಕಾದ್ದು. ಆ ಸಂದೇಶ ಏನಿದೆ, ಸನಾತನ ಸಂದೇಶ, ಉಸೇ ಗಾವೋ. ಸನಾತನ್ गा कोकिल संदेश सनातन, मानव दिव्य स्फुलिंग चिरंतन, मान में एक नई चिंगारी फैला दो. ಚಿಂಗಾರಿ, ಒಂದು ಬೆಳಕು, ಒಂದು ಬೆಂಕಿಯ ಕಿಡಿಯನ್ನು ಅವನಲ್ಲಿ ಹರಡಿಸ್ಬಿಡು. ಚಿರಂತನ್ ವಹನ ಅಂದರೆ ಆತನ ಶಕ್ತಿ, ಒಂದು ಶಕ್ತಿಯ ಪ್ರತೀಕ ಅವನಾಗಬೇಕು ಅಂಥೇಳಿ. ಅಂದರೆ ಆಲಸ್ಯ ಯಾರಲ್ಲಿರುತ್ತೆ ಅವರಲ್ಲಿ ಶಕ್ತಿ ಅನ್ನೋದು ಹೊರಗಡೆ ಬರೋದಿಲ್ಲ, ಆದರೆ ಆ ಶಕ್ತಿ ಕಿಡಿ ಹೊರಗಡೆ ಕಾಣೋ ಥರ ಆಗಬೇಕು. ಮಾನವ್ ದಿವ್ಯ ಸ್ಫುಲಿಂಗ ಚಿರಂತನ್ ವಹನ ದೇಹ ಕಾ ನಶ್ವರ ರಜಕಣ್, ಯಹ ಇಸ್ಮೇ ಶಕ್ತಿ ಭರಿ ಹೇನಾ. ಮನುಷ್ಯನಲ್ಲಿ ಈ ಶಕ್ತಿ ತುಂಬಿದೆ ಅಂದಮೇಲೆ, ಈ ಶಕ್ತಿಯ ಕಿಡಿ ಇದೆ ಅಂದಮೇಲೆ, ಅವನು ಮನುಷ್ಯ ಕೇವಲ ನಾ ದೇಹ, ಅವನು ಕೇವಲ ದೇಹ ಅಲ್ಲ. ಮನುಷ್ಯನನ್ನು ನೋಡಿತೀವಲ್ಲ, ಅದು ಬರೀ ಅವನ ಶರೀರ ಅಷ್ಟೇ ಅಲ್ಲ, ಅವನ ಮನಸ್ಸಿಗೆ ಯಾವುದೇ ಮಿತಿ ಅನ್ನೋದು ಇಲ್ಲ. ವಹ ನಾ ದೇಹ ಕಾ ನಶ್ವರ ರಜಕಣ್, ನಶ್ವರ ಆಗುವಂತಹ ದೇಹವೇ ಮನುಷ್ಯ ಅಲ್ಲ. ದೇಹ ಅನ್ನೋದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದರೆ ಮನುಷ್ಯತ್ವ ಅನ್ನೋದು ಎಂದೆಂದಿಗೂ ಶಾಶ್ವತ. ಅದನ್ನು ಉಳಿಸ್ಬೇಕಾಗಿದೆ ನಾವು. ದೇಶ ಕಾಲ ಹೇ ಉಸೇ ನಾ ಬಂಧನ್, ವಹ ದೇಶ ಕಾಲ ಕೆ ಬಂಧನ್ ಮೇ ಭಿ ನಹೀ ಹೇ. ಮಾನವತಾ ಕಿಸಿ ದೇಶ ಸೆ ಬಂಧಿತ್ ನಹೀ ಹೇ. ಮನುಷ್ಯ ಒಬ್ಬ ದೇಶದಲ್ಲಿ, ನಾನು ಭಾರತೀಯ, ಭಾರತಕ್ಕೆ ಮಾತ್ರ, ಬೇರೆ ದೇಶಕ್ಕೆ ಹೋಗೋದಕ್ಕೆ ಅನುಮತಿ ತಗೋಬೇಕು. ಆದರೆ ಮನುಷ್ಯತ್ವ, ಮಾನವೀಯತೆಗೆ ಯಾವುದೇ ಬಂಧನ ಇಲ್ಲ. ಪೂರಿ ಧರ್ತಿ ಪರ್ ಮಾನವತಾ छा सकती है, उसका कुछ बंधन किसी का उस पर बंधन नहीं है. देश काल है उसे न बंधन, मानव का परिचय मानवपन. मानव कौन है? उसमें जो मानवपन है, मानवता है, वही उसका परिचय है. मानव अपने नाम से, अपनी जाति से, अपने धर्म से, अपने अपने पास जो पैसा है उससे अपना परिचय नहीं देना है. उसे उसका परिचय कैसे देना है? अपने ಮಾನವಪನ್ ಸೆ. ಮನುಷ್ಯ ತನ್ನ ಪರಿಚಯವನ್ನು ತನ್ನ ಮಾನವೀಯತೆಯಿಂದ ತೋರಿಸಿದ್ರೆ ಸಾಕು. ಮಾನವ್ ಕಾ ಪರಿಚಯ ಮಾನವಪನ್, ಕೋಕಿಲ್ ಗಾ ಕೋಕಿಲ್ ಮುಕುಲಿತ್ ಹೋ ದಿಶಿಕ್ಷನ್. हे कोकिल मानव में मानवीयता जागे, ऐसा गाना तुम गावो, और उसमें इस धरती पर वह ಖಿಲ್ನೆ ಲಗೆ. ಮಾನವತಾ ಖಿಲೆ, ಮನುಷ್ಯತ್ವ ಅನ್ನೋದು ಈ ಭೂಮಿಯ ಮೇಲೆ ಅರಳಿ ಅಂತಹ ಹಾಡನ್ನು ಹಾಡು. ಅಂದರೆ ಎಲ್ಲರಿಗೂ ಒಂದು ಎಚ್ಚರಿಕೆಯ, ಸ್ಫೂರ್ತಿಯ ಸಂದೇಶವನ್ನು ಕೊಡು. ಅವರ ಆಲಸ್ಯ ದೂರ ಆಗಲಿ, ಅವರಲ್ಲಿರೋ ಕೆಟ್ಟ ಗುಣಗಳು ದೂರ ಆಗಲಿ. ಉನ್ಮೆ ಅಚ್ಚೆ ಗುಣ ಭರೆ, और वे समाज के लिए, देश के लिए एक अपने मानवता का संदेश सबको दे. ಸೊ ಈ ರೀತಿಯಾಗಿ ಕವಿ ಏನು ಮಾಡಿದ್ದಾರೆ, ನಮ್ಮಲ್ಲಿ ಒಂದು ಬದಲಾವಣೆಯನ್ನು ತರೋದಕ್ಕೆ ಗಾ ಕೋಕಿಲ್ ಅನ್ನೋ ಕವಿತೆಯ ಮುಖಾಂತರ ಪ್ರಯತ್ನ ಪಟ್ಟಿದ್ದಾರೆ. ಸೊ ಈ ಪದ್ಯ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಕ್ಲಾಸ್ಮೇಟ್ ಜೊತೆ. ಮತ್ತು ಹಿಂದಿ ಕಲಿಯೋ ಆಸೆ ಇದೆ ಅಂದರೆ
ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬೇಕಾದಷ್ಟು ವೀಡಿಯೋಗಳು ಇದರಲ್ಲಿದೆ. ಅದನ್ನು ನೋಡಿ ನೀವು ಸ್ಪೋಕನ್ ಹಿಂದಿನ ಕಲಿಬೋದು. ಯಾವಾಗ ಹಿಂದಿಯನ್ನು ಕಲಿತೀರಾ ಹಿಂದಿ ಸಬ್ಜೆಕ್ಟ್ ನಿಮಗೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.